ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಇಂದು ಅನೇಕ ಮುಸ್ಲಿಂ ಹುಡುಗಿಯರು ತಪ್ಪು ದಾರಿಯಲ್ಲಿ ಸಂಚರಿಸಿ ತಮ್ಮ ಧರ್ಮವನ್ನು ಮತ್ತು ಪೋಷಕರನ್ನು ತೊರೆದು ಬೇರೆ ಧರ್ಮದವರೊಂದಿಗೆ ಓಡಿಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಸಂಘಿಗಳ ಯೋಜನೆಗಳಲ್ಲಿ ಒಂದು ಮುಸ್ಲಿಂ ಹುಡುಗಿಯರನ್ನು ಬಲೆಗೆ ಬೀಳಿಸುವುದು. ಎಷ್ಟೋ ಮುಸ್ಲಿಂ ಹುಡುಗಿಯರು ಸಂಘಿಗಳೊಂದಿಗೆ ಹೋಗಿ ಕೊನೆಗೆ ಕೊಲೆಯಾಗಿ ಯಾರಿಗೂ ಬೇಡದ ಸ್ಥಿತಿಯಲ್ಲಿ ರಸ್ತೆ ಬದಿಯಲ್ಲಿ ಬಿಟ್ಟು ಬಿಡಲ್ಪಟ್ಟಿದ್ದಾರೆ. ಉತ್ತಮ ಸಂಪನ್ನ ಕುಟುಂಬಗಳಿಂದ ಬಂದ ಹುಡುಗಿಯರು, ಧಾರ್ಮಿಕವಾಗಿ ಕಾಣುವ ಕುಟುಂಬಗಳಿಂದ ಬಂದ ಒಳ್ಳೆಯ ಹುಡುಗಿಯರು ನಿನ್ನೆ ಭೇಟಿಯಾದವರ ಜೊತೆ ಓಡಿ ಹೋಗಿ ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳುವಾಗ ಇದಕ್ಕೆ ಕಾರಣವೇನು? ಇದನ್ನು ಪರೋಕ್ಷವಾಗಿ ನಾವು ಅರ್ಥಮಾಡಿಕೊಳ್ಳಬಹುದು. ಹೆಚ್ಚಿನವರು ಹುಡುಗಿಯರು ಬಲೆಗೆ ಸಿಕ್ಕಿಕೊಳ್ಳುವುದು ಅವರು ಮಾಂತ್ರಿಕ ಸಿಹಿರ್ ಕೃತ್ಯಕ್ಕೆ ಒಳಗಾಗುವುದರಿಂದ. ತಮ್ಮ ತಂದೆ ಹೃದಯವಿದಿರುವಂತೆ ರಾಹಿ ರಾಹಿ ಎಂದು ಕೂಗಿಯಳುವ ದೃಶ್ಯ ನಮಗೆ ನೆನಪಿರಬಹುದು. ಈ ಪೋಷಕರ ಕೂಗಾಟವನ್ನು, ಅಳುವಿನ ಶಬ್ದವನ್ನು ಹುಡುಗಿಯರು ಗಮನಿಸದಿರುವುದು, ಮೌಲ್ಯ ಕೊಡದಿರುವುದು, ಅವರು ಪ್ರೀತಿಯೆಂದು ಭಾವಿಸುವುದಕ್ಕಿಂತ ಮಿಗಿಲಾಗಿ ಸಿಹರ್ ಮಾಂತ್ರಿಕ ಕೃತ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದರಿಂದ. ಅವರಿಗೆ ನೀಡಲಾದ ಚಾಕೊಲೇಟ್, ಉಡುಗೊರೆಗಳು ಮತ್ತು ಇತರ ವಸ್ತುಗಳಲ್ಲಿ ಮನಸ್ಸನ್ನು ಬದಲಾಯಿಸುವ ಮಾಂತ್ರಿಕ ವಸ್ತುಗಳನ್ನು ಸೇರಿಸಿ ನೀಡಿದಾಗ ಕೊನೆಗೆ ಅವರು ಗುಲಾಮರಂತೆ ಆಗುತ್ತಾರೆ. ಆದರೆ ಈ ಪ್ರೇಮಿಗಳು ತಮ್ಮ ಕಾಮದ ಆಸೆಗಳನ್ನು ಪೂರೈಸಿದ ನಂತರ ಆ ಹುಡುಗಿಯರನ್ನು ಬಳಕೆಯಾದ ವಸ್ತುಗಳಂತೆ ಕೊಂದು ಹಾಕುತ್ತಾರೆ. ನಮ್ಮ ಮಕ್ಕಳನ್ನು ಈ ಬಲೆಗಳಿಂದ ರಕ್ಷಿಸಲು ಯಾವ ಮಾರ್ಗ? ಮೊದಲಿಗೆ ಅವರನ್ನು ಧಾರ್ಮಿಕ ಜ್ಞಾನದೊಂದಿಗೆ ಬೆಳೆಸಬೇಕು. ಕುರಾನ್ ಓದುವ ಅಭ್ಯಾಸವನ್ನು ಮಾಡಬೇಕು. ಜೊತೆಗೆ ಸಿಹರ್ ಮಾಂತ್ರಿಕ ಕೃತ್ಯ, ಶೈತಾನನ ದುಷ್ಟತನಗಳು ಮತ್ತು ಅದರಿಂದ ರಕ್ಷಣೆ ಪಡೆಯಲು ದುಆಗಳನ್ನು ಕಲಿಸಬೇಕು. ರಸೂಲುಲ್ಲಾಹ್ ಸಾ ಅವರು ಕಲಿಸಿದ ಹಿಫ್ಜ್ ದುಆಗಳು, ಎಲ್ಲಾ ದುಷ್ಟತನಗಳಿಂದ ರಕ್ಷಣೆಗಾಗಿ ನಬಿ ಸಾ ಕಲಿಸಿದ ದುಆಗಳನ್ನು ಅವರಿಂದ ಓದಿಸಬೇಕು. ಅಸಿಹರ್ ಸಿಹರ್ ಸತ್ಯವಾದದ್ದು, ಅದು ವಾಸ್ತವಿಕವಾದದ್ದು. ಸಿಹರ್ ಹೆಸರಿನಲ್ಲಿ ಮನುಷ್ಯನು ಮಾಡಬಾರದ ಅನೇಕ ಕೆಲಸಗಳನ್ನು ಮಾಡುತ್ತಾನೆ. ಒಬ್ಬರಿಗೆ ಮಾಂತ್ರಿಕ ಕೃತ್ಯ ಮಾಡುವುದು, ಸಿಹರ್ ಮಾಡುವುದು ದೊಡ್ಡ ಪಾಪಗಳಲ್ಲಿ ಒಂದು. ಸಿಹರ್ನಿಂದ ರಕ್ಷಣೆಗಾಗಿ ಸೂರತುಲ್ ಫಲಕ್, ಸೂರತುಲ್ ನಾಸ್, ಸೂರತುಲ್ ಇಖ್ಲಾಸ್ ಇವುಗಳನ್ನು ಬೆಳಗ್ಗೆ ಮತ್ತು ಸಂಜೆ 3 ಬಾರಿ ಓದಬೇಕು. ಆಯತುಲ್ ಕುರ್ಸಿಯನ್ನು ಓದುವುದನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು. ಸಿಹರ್ ಬಗ್ಗೆ ಕುರನ್ನ ಶುದ್ಧ ಆಯತ್ಗಳನ್ನು ನಿರಂತರವಾಗಿ ಓದುತ್ತಿರಬೇಕು. ಜೊತೆಗೆ ಬಿಸ್ಮಿಯಿಂದ ಆರಂಭವಾಗಿ ರಸೂಲುಲ್ಲಾ ಸಾ ಕಲಿಸಿದ ದುಆಗಳನ್ನು ಅಭ್ಯಾಸವಾಗಿಸಬೇಕು. ಈ ದುಆಗಳನ್ನು ನಿರಂತರವಾಗಿ ಓದಲು ಅಲ್ಲಾಹ್ ನಮಗೆ ಎಲ್ಲರಿಗೂ ಒಳ್ಳೆಯ ತೌಫೀಕ್ ನೀಡಲಿ. ನಮ್ಮ ಹೆಣ್ಣು ಮಕ್ಕಳನ್ನು ಎಲ್ಲಾ ಬಗೆಯ ಬಲೆಗಳಿಂದ ರಕ್ಷಿಸಲಿ. ಆಮೀನ್.